ಸೈಂಟಿಸ್ಟು. ಇವತ್ತು ನಾವು ಆನೇಕಲ್ ತಾಲೂಕು ಉಸ್ಕೂರು ಪಕ್ಕದ ಲಕ್ಷ್ಮೀನಾರಾಯಣಪುರ ಗ್ರಾಮದ ರಾಜಗೋಪಾಲ್ ರೆಡ್ಡಿ ಅವರ ಜರ್ಬೇರಾ ತೋಟಕ್ಕೆ ಬಂದಿದ್ದೀವಿ. ರಾಜಗೋಪಾಲ್ ರೆಡ್ಡಿ ಅವರು ಈಗ 2 ಎಕರೆನಲ್ಲಿ ಜರ್ಬೇರಾ ವ್ಯವಸಾಯ ಮಾಡಿದ್ದಾರೆ. ಸೊ ಇದರಲ್ಲಿ ಸುಮಾರು 6 ಡಿಫ್ರೆಂಟ್ ಕಲರ್ಸ್ ಹಾಕಿದ್ದಾರೆ ವ್ಯವಸಾಯ. ಈಗ ಆಲ್ರೆಡಿ 4 ವರ್ಷ ಆಗಿದೆ. ಸಾಮಾನ್ಯವಾಗಿ 3 ವರ್ಷಕ್ಕೆ ಮುಗಿತಾ ಇದೆ ಬೆಳೆ. ಸೊ ಇವರು ಈಗ ನಮ್ಮ ಕಂಪನಿಯ ಡೈರೆಕ್ಟರ್ ಆದಂಥ ನಾಗೇಶ್ ರೆಡ್ಡಿ ಅವರ ಪರಿಚಯದೊಂದಿಗೆ ಈಗ ನಮ್ಮ ಕಂಪನಿಯ ಪ್ರಾಡಕ್ಟನ್ನು ಉಪಯೋಗ ಮಾಡ್ತಾ ಇದ್ದಾರೆ. ರೆಡ್ಡಿ ಅವರೀಗ ಯಾವಾಗ ಉಪಯೋಗ ಮಾಡಿದ್ರು, ಯಾವಾಗ ಪ್ರಾರಂಭ ಮಾಡಿದ್ರು, ಮತ್ತು ಹಿಂದೆ ತೋಟ ಯಾವ ಥರ ಇತ್ತು, ಇದು ಬಳಕೆ ಆದಮೇಲೆ ಯಾವ ಥರ ಇಳುವರಿ ಹೆಚ್ಚಾಗಿದೆ ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊತಾ ಇದ್ದಾರೆ. ಈ ಗಿಡ ಕಿತ್ತಾಕ್ಬಿಡೋಣ, ಬೇರೆ ಗಿಡ ಹಾಕೋಣ, ಈ ಲೀಫ್ ಐಟಮ್ ಅಂತ ಹೇಳ್ಬಿಟ್ಟು ಅಡ್ವಾನ್ಸು ಕೊಡೋಕೆ ಹೋಗಿದ್ದೇನೆ ಸ್ವಾಮಿ ನರ್ಸರಿಗೆ. ಆಮೇಲೆ ಸರಿ ಇವರು ಇನ್ನೊಂದು ಸಾರಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ಇನ್ನೊಂದು ತಿಂಗಳು ಬಿಟ್ಟು ನೋಡು, ಆಮೇಲೆ ಬೇಕಾದ್ರೆ ಕಿತ್ತಾಕು ಅಂತ ಹೇಳ್ಬಿಟ್ಟು ನಾಗೇಶ್ ರೆಡ್ಡಿ ಅವರು ಹೇಳಿದಾಗ ನಾನು ಗೇರ್ ಸಿಸ್ಟಮ್ಮು 5 ಗೇರನ್ನು ಫಾಲೋ ಮಾಡಿದಾಗ ಇವಾಗ ನನಗೆ ಗೊತ್ತಾದಂಗೆ ಹೊಸ ಗಿಡ ಬಂದಿದೆ. ಆಮೇಲೆ ಯಾವಾಗ ಸರ್ ನೀವು ಪ್ರಾರಂಭ ಮಾಡಿದ್ದೀವಿ? ನಾನು ಪ್ರಾರಂಭ ಮಾಡಿ ಇವಾಗ 3 ತಿಂಗಳಾಗಿದೆ. 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ್ಯಾವ್ದು ಎಷ್ಟೆಷ್ಟು ಹಾಕಿದಿರಿ ಎಕರೆಗೆ, ಯಾವ ಥರ ನೀವು ಉಪಯೋಗ ಮಾಡಿದ್ರಿ ಸರ್? ನಾವು ಡ್ರಿಪ್ಪಲ್ಲೇ ಬಿಡ್ತಾ ಇದ್ವಿ, ಡ್ರಂಚಿಂಗು ಮಾಡ್ತಾ ಇದ್ವಿ. ಡ್ರಂಚಿಂಗು ಮಾಡಿದ್ವಿ, ಡ್ರಿಪ್ಪು ಮಾಡಿದ್ದೀವಿ. ಡ್ರಂಚಿಂಗಿಗೆ ನಾವು ಒಂದು ಗೇರ್ ಸಿಸ್ಟಮು ಒಂದು ಸಾರಿ ಇದು ಮಾಡಿ ಊರು ಹಾಕಿ 2 ದಿವಸ ಬಿಟ್ಟು ಆಮೇಲೆ ಎಲ್ಲದಕ್ಕೂ ಡ್ರಂಚ್ ಮಾಡ್ಕೊಂಡು ಬಂದಿದ್ವಿ. ಎಷ್ಟು 1 ಎಕರೆಗೆ ಎಷ್ಟು ಕ್ಯಾನ್ ಆಗ್ತಾಯಿದೆ ಸರ್? 1 ಎಕರೆಗೆ 3 ಕ್ಯಾನ್ ಆಗ್ತಾಯಿದ್ವಿ. ಜರ್ಬೇರಾ ಅಲ್ವಾ? ಹೌದು. ಯಾಕಂದರೆ ಡ್ರಂಚಿಂಗ್ ಸ್ವಲ್ಪ ಜಾಸ್ತಿ ತಗೊಳುತ್ತಲ್ಲ, ಹಂಗಾಗಿ ಜಾಸ್ತಿ ಮಾಡ್ಕೊಂಡು ಬಂದ್ವಿ. ಆಮೇಲೆ ಗೇರ್ 1 ಆದಮೇಲೆ ಗೇರ್ 2 ಯಾವಾಗ ಬಿಟ್ರಿ, ಗೇರ್ 3 ಯಾವಾಗ ಬಿಟ್ರಿ, ಅದನ್ನು ಸ್ವಲ್ಪ ಗೇರ್ 1 ಬಿಟ್ಟ ಮೇಲೆ ತಿರುಗಿ ಒಂದು ವಾರ ಬಿಟ್ಟು ಎಲ್ಲ ಗೇರ್ಗಳು ಯೂಸ್ ಮಾಡಿದ್ವಿ. 1 ತಿಂಗಳಿಗೆ 5 ಗೇರು ಯೂಸ್ ಮಾಡಿದ್ವಿ. ಇದೇ ಥರ ಒಂದು 3 ಟೈಮು 3 ತಿಂಗಳಿಗೊಂದು ಮಾಡ್ಕೊಂಡು ಬಂದಿದ್ವಿ. ಸೊ ಈಗ ರಿಪೀಟ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಇವಾಗಲೂ ಊರು ಹಾಕಿದ್ದೀವಿ, ಇವಾಗಲೂ ಇದೆ. ಸೊ ಆಮೇಲೆ ಈ ಟಿಪ್ಸು ಮೈಟ್ಸು ನನಗೆ ಗೊತ್ತಾದಂಗೆ ಕಮ್ಮಿ ಆಗಿದೆ. ಇದು ನಮ್ಮ ಗೇರ್ ಸಿಸ್ಟಮ್ ಬಳಕೆ ಆದಮೇಲೆ ಹೌದು, ಟ್ರಿಪ್ಸ್ ಮೈಟ್ಸ್ ಕೂಡ ತುಂಬಾ ಕಡಿಮೆ ಆಗಿದೆ. ನಮ್ಮ ಲೀಪ್ ಐಟಮ್ ತುಂಬಾ ಇತ್ತು, ಲೀಪ್ ಐಟಮ್ ತುಂಬಾ ಕಮ್ಮಿ ಆಗಿದೆ. ಆ ಲೀಪ್ ಇದಿರುತ್ತಲ್ಲ ಎಲೆದು, ಅದ್ರದ್ದು ತುಂಬಾ ಕಮ್ಮಿ ಆಗಿದೆ. ಇಳುವರಿ ಯಾವ ತರ ಹೆಚ್ಚಾಗಿದೆ? ಇಳುವರಿ ಪರವಾಗಿಲ್ಲ, ಇವಾಗ ಎಲೆ ಜಾಸ್ತಿ ಬಂದಿದೆ, ಇಳುವರಿ ಬರ್ತಾ ಇದೆ, ಏನು ಮೋಸ ಇಲ್ಲ. ಇವಾಗೆಲ್ಲ ಮುಗುರು ಬರ್ತಾ ಇದೆ ಒಂದೊಂದೇ, ಚೆನ್ನಾಗಿದೆ. ನನಗೆ ರಾಜಗೋಪಾಲ್ ರೆಡ್ಡಿ ಅವರು ಹೇಳಿದ್ದನ್ನು ನಾವು ಕೇಳಿಸ್ಕೊಂಡ್ವಲ್ಲ, ಇಲ್ಲಿ ಗೇರ್ ಸಿಸ್ಟಮ್ ಬಿಟ್ಟಿರೋದ್ರಿಂದ ಅವರೇ ಹೇಳಿದ್ರು ಟ್ರಿಪ್ಸು ಮೈಟ್ಸು ಕಡಿಮೆ ಆಗಿದೆ. ಆಮೇಲೆ ಈ ಬಹಳ ಪ್ರಮುಖವಾಗಿ ಇದಕ್ಕೆ ಬರುವಂತ ರೋಗ ಅಂತಂದ್ರೆ ಬುಡ ಕೊಳೆ ರೋಗ ಅಂತ, ವಿಲ್ಟ್ ಬರುತ್ತೆ. ಫಂಗಲ್ ವಿಲ್ಟು, ಬ್ಯಾಕ್ಟೀರಿಯಲ್ ವಿಲ್ಟು ಕೂಡ ಕಂಟ್ರೋಲ್ ಆಗಿದೆ. ಗಿಡ ಸಂಖ್ಯೆ ಸಾಯೋ ಪ್ರಮಾಣ ಕೂಡ ಕಡಿಮೆ ಆಗಿದೆ. ಅವರೇ ಹೇಳಿದಂಗೆ ಪ್ರಾರಂಭದಿಂದಲೂ ಬಿಡಬೇಕಾಗಿತ್ತು. ಈಗ 3 ವರ್ಷ ಆಗೋಗಿದೆ ತೋಟಕ್ಕೆ ಆಲ್ರೆಡಿ ಈ ಬೆಳೆ. ಮೊದಲು ನಾವು ಕೆಮಿಕಲ್ ಫರ್ಟಿಲೈಸರ್ ಬಿಟ್ಟಾಗ ಈ ಮಣ್ಣೆಲ್ಲ ಸ್ವಲ್ಪ ಟೈಟ್ ಆಗಿರ್ತಾ ಇತ್ತು, ಒಂಥರ ಬಿಗಿ ಬಂದ್ಬಿಡ್ತಾ ಇತ್ತು ಮಣ್ಣು. ಇವಾಗ ಈ ಗೇರ್ ಸಿಸ್ಟಮ್ ಬಂದ್ಮೇಲೆ ಮಣ್ಣನ್ನು ತುಂಬಾ ಮೃದುವಾಗಿ ಬರುತ್ತೆ. ನಾವೇನಾದ್ರೂ ಒಂದು ಕಾಳೆ ತೆಗಿಬೇಕಂದ್ರೂ ಅದರ ನೇಚರ್ ಗೊತ್ತಾಗುತ್ತೆ. ನಮ್ಮ ಪ್ರಾಡಕ್ಟ್ ನ ವಿಶೇಷತೆನೂ ಅದು. ಯಾಕೆ ಅಂತಂದ್ರೆ pH ಅಂತೀವಿ, ರಸಸಾರ ಕೂಡ ಅದು ನ್ಯೂಟ್ರಲ್ ಬರುತ್ತೆ. ಆಮೇಲೆ ಸಾಲ್ಟ್ ಅಕ್ಯುಮುಲೇಟ್ ಆಗಲ್ಲ. ಹಂಗಾಗಿ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ. ಅದರದೇ ನಮ್ಮ ವಿಶೇಷ. ಗೇರ್ ಸಿಸ್ಟಮ್ ಬಂದ್ಮೇಲೆ ನಾನು ಇಂಟ್ರೆಸ್ಟ್ ನೋಡಿದ್ಮೇಲೆ ಚೆನ್ನಾಗಿ ಬಂದಿದೆ. ನಮ್ದು 2 ಎಕರೆ ಲೀಫ್ ಐಟಮ್ ಇದೆ, ಅದಕ್ಕೂ ಬಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ಬಂದಿದೆ. ಅದು ಸಾಂಗ್ ಆಫ್ ಇಂಡಿಯಾ ಅಂತ, ಅದಕ್ಕೂ ಯೂಸ್ ಮಾಡಿದ್ದೀನಿ. ಅದು ಪಕ್ಕದಲ್ಲೇ ಇದೆ. ಟೋಟಲ್ 4 ಎಕರೆ ಯೂಸ್ ಮಾಡಿದ್ದೀನಿ. ಆಮೇಲೆ ಕ್ವಾಲಿಟಿ ಹೆಂಗಿದೆ ಅಂತ ಸ್ವಲ್ಪ ತೋರಿಸಿ ಸರ್. ಈ ಕಡೆ ಬಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ. ಹೊಸ ಸ್ಟಮ್, ಹೊಸ ಬಡ್ಸ್ ಬಂದಂಗೆ ಬಂದಿದೆ. ನೋಡಿ, ಇದೆಲ್ಲ ಹೊಸ ತೋಟದ ಬಂದಂಗೆ ಬಂದಿದೆ. ನೋಡಿ ರೈತರಿಗೆ ಈಗ ಇದರಿಂದ ಏನು ಮೆಸೇಜ್ ಅಂತಂದ್ರೆ, ಎಲ್ಲಾ ರೈತರು ಜರ್ಬೇರಾ ಆಗಿರ್ಬೋದು, ಕಾರ್ನೇಷನ್ ಆಗಿರ್ಬೋದು, ಕ್ಯಾಪ್ಸಿಕಮ್ ಆಗಿರ್ಬೋದು, ಎಲ್ಲಾ ಬೆಳೆಗಳಿಗೂ ಹೊರಗಡೆ ಏನ್ ಬೆಳಿತೀವಿ ಪಾಲಿಯೋಸ್ ಅಷ್ಟೇ ಅಲ್ಲ, ಹೊರಗಡೆ ಬೆಳೆಯುವಂತ ಬೆಳೆಗಳಿಗೂ ಕೂಡ ನಾವು ರೈತರು ಇದನ್ನು ಉಪಯೋಗ ಮಾಡ್ಬೋದು. ರೈತರಿಗೆ ಏನಾಗಿದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ನಮ್ಮ ರೈತರು ಸಾಮಾನ್ಯವಾಗಿ ನಂಬಲ್ಲ. ನಾನು ನಂಬಲಿಲ್ಲ ಫಸ್ಟ್. ಇವಾಗ ಇದ್ರ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿತ್ತು. ಈ ಸುಮಾರು ಈ ಥರ ಪ್ರಾಡಕ್ಟ್ಗಳು ನನಗೂ 2-3 ಜನ ಬಂದು ತೋರಿಸಿ ಮಾಡಿದ್ರು, ಪ್ರಯೋಜನ ಆಗಿಲ್ಲ. ನಾನು ಮೊದಲು ಇದೇ ಥರ ನೆಗ್ಲಿಜೆನ್ಸ್ ಆಗಿದ್ದೆ.
ಇವಾಗ ಏನಾಗಿದೆ ಅಂದ್ರೆ ನಾನು ಈಗ ನಾಗೇಶ್ ರೆಡ್ಡಿ ಹೇಳಿದ್ಮೇಲೆ ಸರಿ ಲಾಸ್ಟು ಒಂದು ಡಿಸಿಷನ್ ತಗೊಂಡು ನೋಡ್ಬೇಡ ಏನಾಗುತ್ತೆ ಅಂತ ಹೇಳಿ ತಗೊಂಡ್ಮೇಲೆ ಅದು ಫಲವತ್ತತೆ ಕೊಟ್ಟಿದೆ, ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಎಲ್ಲ ರೈತರು ಯೂಸ್ ಮಾಡ್ಬೋದು. ಇದರಲ್ಲಿ ಮಾತ್ರ ಏನು ಡೌಟೇ ಇಲ್ಲ. ನಮ್ಮ ಪ್ರಾಡಕ್ಟಿನ ವಿಶೇಷತೆ ಏನು ಅಂತಂದ್ರೆ ಇದು ಬಯೋ ಫರ್ಟಿಲೈಸರ್, ಜೈವಿಕ ಗೊಬ್ಬರಗಳು. ಈ ಗೊಬ್ಬರಗಳು ಏನ್ ಮಾಡುತ್ತೆ ಅಂತಂದ್ರೆ ಈ ಭೂಮಿನಲ್ಲಿ ಕರಗದೇ ಇರತಕ್ಕಂತ ಪೋಷಕಾಂಶಗಳನ್ನ ಕರಗಿಸಿ ಬೆಳೆಗೆ ಕೊಡುತ್ತೆ. ಅದಕ್ಕೋಸ್ಕರನೇ ನಿಮ್ಮ ಬೆಳೆ ನೋಡಿ ಇವತ್ತು ಎಲ್ಲಾ ಕಡೆ ನೋಡಿ ಎಷ್ಟು ಬ್ಲಾಕಿಶ್ ಆಗಿದೆ ಎಲೆ. ಆಮೇಲೆ ಕೆಲವು ರೋಗಾಣುಗಳು ಕೂಡ ಸಾಯ್ತವೆ. ಕೆಲವೊಂದು ಎಲೆ ಎಲ್ಲೋ ಇಶ್ ಬರ್ತಾ ಇತ್ತು, ಅದು ಅವಾಯ್ಡ್ ಆಗಿದೆ. ಅದಕ್ಕೆ ನಮ್ಮ ಇದು ಆಗ್ಲೇ ಹೇಳ್ದಂಗೆ ಇದು ಜೈವಿಕ ಗೊಬ್ಬರ ಆಗಿರೋದ್ರಿಂದ ಭೂಮಿನಲ್ಲಿರೋ ಪೋಷಕಾಂಶಗಳನ್ನ ಕರಗಿಸಿ ಕೊಡ್ತಾ ಇರೋದ್ರಿಂದ ಭೂಮಿ ಹಸಿರಾಗ್ತದೆ ಬೆಳೆ.